ಸಿದ್ದರಾಮಯ್ಯ ನಿವಾಸಕ್ಕೆ ಆಪ್ತರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ 3 ಲಿಸ್ಟ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಸಿದ್ದರಾಮಯ್ಯ ಅವರ ಲಿಸ್ಟ್ ಕೂಡ ಇತ್ತು. ಬಿ.ಆರ್. ಪಾಟೀಲ್, ಕೋನರೆಡ್ಡಿ ಭೇಟಿಯನ್ನ ಕೊಟ್ಟರು. ಸಚಿವ ಸ್ಥಾನ ತಮಗೆ ಸಿಕ್ಕಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ಹತ್ರ. ಯಾಕಂದ್ರೆ ತುಂಬಾ ಜನ ಸಿದ್ದರಾಮಯ್ಯ ಆಪ್ತರು ಸಿದ್ದರಾಮಯ್ಯ ಮುಖೇನ ಲಾಬಿಯನ್ನ ಮಾಡಿದ್ರು. ನಮಗೆ ಸಂಪುಟದಲ್ಲಿ ಸ್ಥಾನಮಾನ ಕೊಡಿಸಿ ಅಂತ ಕೇಳ್ಕೊಂಡಿದ್ರು. ಅದರಂತೆ ಲಾಬಿ ಮಾಡಿದವರು ಸಂಪುಟದಲ್ಲಿ ಸ್ಥಾನ ಸಿಗದೇ ಇದ್ದವರ ಪೈಕಿ ಬಿ.ಆರ್. ಪಾಟೀಲ್ ಅವರು, ಕೋನರೆಡ್ಡಿ ಅವರು ಬಂದಿದ್ದಾರೆ. ನಮ್ಗೆ ಈ ಸತಿ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸಿದ್ದರಾಮಯ್ಯ ಅವರ ಪಟ್ಟಿ, ಮತ್ತೊಂದು ಡಿ.ಕೆ. ಶಿವಕುಮಾರ್ ಅವರ ಪಟ್ಟಿ, ಮತ್ತೊಂದು ಬಿ.ಕೆ. ಹರಿಪ್ರಸಾದ್ ಅವರ ಪಟ್ಟಿ. ಅಂದ್ರೆ ಸಹಜ ಈ ರಾಜಕಾರಣದಲ್ಲಿ ಅವರವರ ಆಪ್ತರಿಗೆ, ಅವರವರ ಗುಂಪಿನಲ್ಲಿ ಗುರುತಿಸಿಕೊಂಡಿರೋರಿಗೆ ಸಚಿವ ಸ್ಥಾನವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ವರಿಷ್ಠರ ಮುಂದೆ ಲಾಬಿಯನ್ನ ಮಾಡಿದ್ರು. ಆದರೆ 3 ಜನ ಪಟ್ಟಿ ವಾಪಸ್ ಕೊಟ್ಟು ಬಂದ ಮೇಲೆ, ಅವರ ಲಿಸ್ಟ್ ಅನ್ನ ಕೊಟ್ಟು ಬಂದ ಮೇಲೆ ಅವ್ರಿಗೂ ಒಂದು ಗ್ಯಾರಂಟಿ ಇರಲಿಲ್ಲ ಇದರಲ್ಲಿ ಯಾರ್ಯಾರಿಗೆ ಅವಕಾಶವನ್ನು ನೀಡ್ತಾರೆ ಅಂತ ಹೇಳಿ. ಈಗ ಕೆಲವರು ಹೆಸರು ಕೊಟ್ಟಿದ್ರು, ಅದರಲ್ಲಿ ಕೈ ಬಿಡಲಾಗಿದೆ. ಹಾಗಾಗಿ ಸಹಜವಾಗಿ ಶಾಕ್ಗೆ ಒಳಗಾಗಿದ್ದಾರೆ. ಸಚಿವ ಸ್ಥಾನ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಮುಖೇನ ಲಾಭಿ ಮಾಡಿದವರು ಅವ್ರ ಮನೆಗೆ ಬಂದಿದ್ದಾರೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಬಿ.ಆರ್. ಪಾಟೀಲ್ ಅವರು ಮತ್ತೆ ಕೋನರೆಡ್ಡಿ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿದ್ದಾರೆ. ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಮುಸ್ಲಿಂ ಕೋಟಾದಲ್ಲಿ ಇವರಿಗೆ ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆಗಳಿತ್ತು. ಇನ್ಫ್ಯಾಕ್ಟ್ ಚರ್ಚೆಗಳು ಆಗ್ತಾ ಇತ್ತು. ಹಾಗಾಗಿ ಮೈಸೂರಲ್ಲಿ ಅವರ ಬೆಂಬಲಿಗರು, ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇಂತಹ ಮನಸ್ತಾಪಗಳು ಅಥವಾ ಆಕ್ರೋಶಗಳು ಸಹಜ, ಇಲ್ಲ ಅಂತಲ್ಲ. ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ. ತನ್ವೀರ್ ಸೇಠ್ ಅವರು ಕೂಡ ಅದರಂತೆ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ತಮಗೆ ಈ ಸತಿ ಸಂಪುಟದಲ್ಲಿ ಅವಕಾಶ ಸಿಗಬಹುದು ಅಂತ ಹೇಳಿ ಮುಸ್ಲಿಂ ಕೋಟಾದಲ್ಲಿ. ಆದ್ರೆ ಈಗ ಅವರಿಗೆ ಅವಕಾಶ ಕೈ ತಪ್ಪು ಹೋಗಿದೆ. ಹಾಗಾಗಿ ಹೈಕಮಾಂಡ್ ವಿರುದ್ಧ ಆಕ್ರೋಶ ಮೈಸೂರಲ್ಲಿ ತನ್ವೀರ್ ಸೇಠ್ ಅವರ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ತನ್ವೀರ್ ಸೇಠಿಗೆ ಈ ಸತಿ ಅವಕಾಶ ಸಿಗಬಹುದು ಅಂತ ಹೇಳಿ ನಿರೀಕ್ಷೆಗಳಿತ್ತು. ಆ ಬಗ್ಗೆ ಚರ್ಚೆಗಳು ಆಗ್ತಾ ಇತ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಅವರಿಗೆ ಅವಕಾಶ ಕೈ ತಪ್ಪು ಹೋಗಿದೆ. ಹಾಗಾಗಿ ಅವರ ಬೆಂಬಲಿಗರ ಆಕ್ರೋಶ ಯಾವ ತರ ವ್ಯಕ್ತವಾಗ್ತಿದೆ, ವಾಟ್ ನೆಕ್ಸ್ಟ್ ಅಂತ ಇದ್ರ ಬಗ್ಗೆ ತನ್ವೀರ್ ಸೇಠ್ ಅವರಿಗೆ ಯಾವ ತರ ಅಸಮಾಧಾನ ಏನಾದ್ರು ವ್ಯಕ್ತಪಡಿಸಿದಾರಾ, ಬೇಸರ ವ್ಯಕ್ತಪಡಿಸಿದಾರಾ? ಶರ್ಮಿತಾ, ಏನು ಮೈಸೂರಿನ ಹಿರಿಯ ಶಾಸಕ ತನ್ವೀರ್ ಸೇಠ್ಗೆ ಈ ಬಾರಿ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗ್ತಿತ್ತು. ಅಲ್ಲದೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಲಯದಲ್ಲೂ ಕೂಡ ತನ್ವೀರ್ ಸೇಠ್ ಅವರು ಗುರುತಿಸಿಕೊಂಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅಂತಿಮ ಹಂತದಲ್ಲಿ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರುವ ಎನ್ನುವಲ್ಲಿ ಅವರ ಅಭಿಮಾನಿಗಳು ಅವರ ಮನೆಯ ಬಳಿ ಜಮಾಯಿಸಿರುವಂತದ್ದು. ಅಲ್ಲದೆ ಕಾಂಗ್ರೆಸ್ ಪಕ್ಷ ತನ್ವೀರ್ ಸೇಠ್ ಅವರಿಗೆ ಪದೇ ಮೋಸ ಮಾಡ್ತಿದೆ. 2.5 ವರ್ಷದ ಹಿಂದೆನೆ ಅವರಿಗೆ ಸಿಗಬೇಕಾಗಿತ್ತು ಸಚಿವ ಸ್ಥಾನ, ಆಗ್ಲೂ ಕೂಡ ಸಿಗ್ಲಿಲ್ಲ. ಆದ್ರೂ ಹೈಕಮಾಂಡ್ ಮಾತಿಗೆ ಒಪ್ಪಿ ಅವರು ಸುಮ್ಮನೆ ಇದ್ರೆ 2ನೇ ಅವಧಿಯಲ್ಲಿ ಅವಕಾಶ ಸಿಗುತ್ತೆ ಅಂತೇಳಿ. ಆದ್ರೆ ಇದೀಗ 2ನೇ ಅವಧಿಯಲ್ಲೂ ಕೂಡ ಹೈಕಮಾಂಡ್ ಪಕ್ಷ ನಿಷ್ಠರಿಗೆ ಮಣೆ ಹಾಕಿಲ್ಲ. ಈಗ ಏನು ಹೈಕಮಾಂಡ್ ವಿರುದ್ಧ ಹಾಗೂ ಪಕ್ಷದ ವಿರುದ್ಧ ಚಟುವಟಿಕೆಗಳನ್ನ ಮಾಡಿದಂತ ಜಮೀರ್ ಅಹಮದ್ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಆದ್ರೆ ಇಲ್ಲಿ ಪಕ್ಷ ವಿರೋಧಿಗಳಿಗೆ ಹೆಚ್ಚಿನ ಅವಕಾಶವನ್ನು ಸಿಗುತ್ತಾ? ಆ ಹಿನ್ನೆಲೆಯಲ್ಲಿ ನೀವು ರಾಜೀನಾಮೆಯನ್ನ ಕೊಡಿ, ಪರವಾಗಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಏನಾ ಕ್ಷೇತ್ರದಲ್ಲಿ ಪಾಠ ಕಲಿಸ್ತೇವೆ ಅಂತೇಳಿ ಅವರ ಮನೆ ಮುಂದೆ ಕೂತು ಅಭಿಮಾನಿಗಳು ತನ್ವೀರ್ ಸೇಠ್ ಅವ್ರನ್ನ ಒತ್ತಾಯಿಸ್ತಾ ಇರುವಂತದ್ದು. ಇನ್ನು ತನ್ವೀರ್ ಸೇಠ್ ಸಹ ಮಾತನಾಡಿ, ಇಲ್ಲ, ನಾನು ಈ ಬಗ್ಗೆ ನನಗೆ ಯಾರಿಂದ ಟಿಕೆಟ್ ಅಂದ್ರೆ ಸಚಿವ ಸ್ಥಾನ ಕೈ ತಪ್ಪಿದೆ ಅನ್ನುವಂಥದ್ದು ಗೊತ್ತು. ಆ ಬಗ್ಗೆ ದೃಢೀಕರಣ ಪಡಿಸ್ಕೊಂಡು ನಂತರದಲ್ಲಿ ನಾನು ಮಾತನಾಡ್ತೇನೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ತೇನೆ. ನಾನು ಸಿದ್ದರಾಮಯ್ಯನವರ ವಿರೋಧಿಯೂ ಅಲ್ಲ ಅಥವಾ ಇನ್ನೊಬ್ಬರ ಆಪ್ತನೂ ಅಲ್ಲ. ಆದ್ರೆ ನಾನು ಪಕ್ಷಕ್ಕೆ ನಿಷ್ಠೆಯಾಗಿದ್ದೆ. ಯಾಕೆ ನನಗೆ ಸಚಿವ ಸ್ಥಾನ ಕೈ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ದೃಢೀಕರಣ ಪಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಶಾಂತವಾಗಿರಿ, ನಾನು ಸ್ವಲ್ಪ ಸಮಯದ ನಂತರ ಎಲ್ಲರ ಜೊತೆಗೂ ಕೂಡ ಮಾತನಾಡ್ತೇನೆ ಅಂತೇಳಿ ಈಗ ತನ್ವೀರ್ ಸೇಠ್ ಅವರು ಅಭಿಮಾನಿಗಳಿಗೆ ಹೇಳ್ತಾ ಇರುವಂತದ್ದು. ಆದ್ರೆ ಅಭಿಮಾನಿಗಳು ಅವರ ಮಾತನ್ನ ಕೇಳೋದಕ್ಕೆ ಸುಕಾರಾಮ್ ಒಪ್ತಾ ಇಲ್ಲ, ನೀವು ರಾಜೀನಾಮೆಯನ್ನ ಕೊಡಿ ಅನ್ನುವ ನಿಟ್ಟಿನಲ್ಲಿ ಅವರ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡಿ ಸುದ್ದಿನ. ಥ್ಯಾಂಕ್ ಯು ಆನಂದ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದು ತನ್ವೀರ್ ಸೇಠ್ ಅವರ ಆಕ್ರೋಶ. ಅಂದ್ರೆ ಕೊನೆ ಕ್ಷಣದಲ್ಲಿ ತಮಗೆ ಸಂಪುಟದಲ್ಲಿ ಸ್ಥಾನ ಮಿಸ್ ಆಗಿದ್ದಕ್ಕೆ ಅವ್ರಿಗೂ ಒಂದು ಬೇಸರ ಅಂತೂ ಇದ್ದೇ ಇದೆ. ಮತ್ತೆ ಅವರ ಅಭಿಮಾನಿಗಳು, ಬೆಂಬಲಿಗರು ಕಾತರದಿಂದ ಕಾಯ್ತಾ ಇದ್ರು ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ. ಈಗ ಸಿಗದೇ ಇರೋದ್ರಿಂದ ಸಹಜವಾಗಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.